ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಡಿ ಜಿ ಕೆ ಬೈ ಸುಶೀಲ್ ಕ್ರಿಯೇಷನ್ಸ್. ಈಗ ಆಲ್ರೆಡಿ ನಾನು ನೌನು ಮತ್ತು ಪ್ರೊನೌನ್ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೇನೆ 1 ಮತ್ತು 2ನೇ ಲೆಸನ್ನಲ್ಲಿ. ಈಗ ನಾವು ನಾಮ ವಿಶೇಷಣ ಅಂದರೆ ಗುಣವಾಚಕ ಅಂದರೆ ಅಡ್ಜೆಕ್ಟಿವ್ ಬಗ್ಗೆ ತಿಳಿದುಕೊಳ್ಳೋಣ. ಬಹಳ ಇಂಪಾರ್ಟೆಂಟ್ ಆದ ಟಾಪಿಕ್ಕು ಮತ್ತು ಬಹಳ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಸೊ ಕರೆಕ್ಟಾಗಿ ಕೇಳಿ ನೋಡಿ. ನಾಮಪದದ ವಿಶೇಷತೆಯನ್ನು ಅಥವಾ ಗುಣಲಕ್ಷಣಗಳನ್ನು ಅಥವಾ ಸಂಖ್ಯೆಯನ್ನು ತಿಳಿಸುವ ಪದಕ್ಕೆ ನಾಮ ಗುಣವಾಚಕ ಅಥವಾ ನಾಮ ವಿಶೇಷಣ ಎಂದು ಕರೆಯುತ್ತಾರೆ. ಓಕೆ, ಅ ವರ್ಡ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ಅ ನೌನ್ ಆರ್ ಪ್ರನೌನ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ನೌನ್ ಅಥವಾ ಪ್ರನೌನಿನ ಬಗ್ಗೆ ವಿಶೇಷತೆಯನ್ನು ಹೇಳುವಂತಹ, ಗುಣಲಕ್ಷಣವನ್ನು ಹೇಳುವಂತಹ, ಸಂಖ್ಯೆಯನ್ನು ಹೇಳುವಂತಹ ಒಂದು ಶಬ್ದಕ್ಕೆ ಏನಂತೀವಿ ನಾವು? ಅಡ್ಜೆಕ್ಟಿವ್ ಅಂತ ಕರಿತೀವಿ, ನಾಮ ವಿಶೇಷಣ ಅಂತ ಕರಿತೀವಿ, ಗುಣವಾಚಕ ಅಂತ ಕರಿತೀವಿ. ಸೊ ಮೊದಲೇದಾಗಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಮುಖಾಂತರ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತೇನೆ. ಇಲ್ಲಿ ನೋಡಿ ಏನಿದೆ ಅಂತಂದರೆ, ಉದಾಹರಣೆ, ಸುರೇಶ ಜಾಣ ವಿದ್ಯಾರ್ಥಿಯಾಗಿದ್ದಾನೆ. ಸುರೇಶ್ ಈಸ್ ಅ ವೈಸ್ ಸ್ಟೂಡೆಂಟ್. ಓಕೆ, ಸುರೇಶ್ ಅನ್ನೋದೇನಿಲ್ಲಿ ನೌನ್. ಓಕೆ, ನೌನಲ್ಲಿ ಯಾವುದು? ಪ್ರಾಪರ್ ನೌನ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ನೋಡಿ, ಜಾಣ ಅನ್ನೋದೊಂದು ಇಲ್ಲಿ ಸುರೇಶನ ಬಗ್ಗೆ ಏನಂತ ಯಾವ ವಿಚಾರ ತಿಳಿಸ್ಕೊಡ್ತದೆ? ಸುರೇಶನ ಬಗ್ಗೆ ಏನು ಹೇಳ್ತದೆ? ಜಾಣ ಅನ್ನೋದು ಸುರೇಶ ಜಾಣ ಅಂತ ಹೇಳ್ಕೊಡ್ತೈತೆ. ಇಲ್ಲಿ ಸುರೇಶನ ಬಗ್ಗೆ ಹೇಳುವಂಥ ಶಬ್ದ ಜಾಣ, ಸುರೇಶನ ಬಗ್ಗೆ ಹೇಳುವಂಥ ಶಬ್ದ ಅದು ವೈಸ್. ಸೊ ಅದಕ್ಕಾಗಿ ಇದು ಏನಾಗುತ್ತೆ? ಇದು ಅಡ್ಜೆಕ್ಟಿವ್ ಅಂದರೆ ಗುಣವಾಚಕ ಅಂದರೆ ಗುಣವಿಶೇಷಣ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನೋಡಿ, ವಿಜಯಪುರವು ಐತಿಹಾಸಿಕ ಪಟ್ಟಣವಾಗಿದೆ. ವಿಜಯಪುರ ಅನ್ನೋದು ನೌನ್. ಯಾವ ನೌನು? ಪ್ರಾಪರ್ ನೌನ್. ಓಕೆ, ಈ ನೌನಿನ ಬಗ್ಗೆ ಏನು ಹೇಳ್ತೈತಿ? ಇದು ನೌನಿನ ಬಗ್ಗೆ ಯಾವ ಒಂದು ಪದ ಹೇಳ್ತದೆ? ಅಲ್ಲಿ ಐತಿಹಾಸಿಕ ಅನ್ನೋದು ಇಲ್ಲಿ ತಿಳಿಸ್ಕೊಡ್ತದೆ. ಐತಿಹಾಸಿಕ ಅನ್ನೋದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳುತ್ತೆ. ಹಿಸ್ಟಾರಿಕಲ್ ಏನಿದೆ ಇದು ಏನೋ ಗುಣವಿಶೇಷಣ ಹೇಳುತ್ತೆ. ಸೊ ಆದ್ದರಿಂದ ಇದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ಈ ಮೇಲಿನ ವಾಕ್ಯಗಳಲ್ಲಿ ಸುರೇಶ ಒಂದು ನಾಮಪದವಾಗಿದ್ದು ಅಂದರೆ ಅಂಕಿತ ನಾಮವಾಗಿದ್ದು, ಅದನ್ನು ಹೊಗಳುವ, ವಿಶೇಷತೆ ತಿಳಿಸುವ ಅಥವಾ ಗುಣವನ್ನು ತಿಳಿಸುವ ಶಬ್ದವಾಗಿ ಜಾಣ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ಜಾಣ ಎಂಬುದು ಇಲ್ಲಿ ನಾಮ ವಿಶೇಷಣವಾಗಿದೆ ಅಂದರೆ ಅಡ್ಜೆಕ್ಟಿವ್ ಆಗಿದೆ. ನೆಕ್ಸ್ಟ್ ನೋಡಿ, 2ನೇ ವಾಕ್ಯದಲ್ಲಿ ವಿಜಯಪುರ ಪದವು ಅಂಕಿತನಾಮವಾಗಿದ್ದೆ. ಓಕೆ, ಅದರ ಬಗ್ಗೆ ತಿಳಿಸುವ, ಹೊಗಳುವ, ವಿಶೇಷತೆಯನ್ನು ತಿಳಿಸುವ ಐತಿಹಾಸಿಕ ಎಂಬ ಪದವು ಇಲ್ಲಿ ನಾಮ ವಿಶೇಷಣವಾಗಿದೆ ಅಂದರೆ ಅಡ್ಜೆಕ್ಟಿವ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಭಾಳ ಇಂಪಾರ್ಟೆಂಟು. ಹಾಗೆಯೇ ಸರ್ವನಾಮಗಳ ವಿಶೇಷತೆಯನ್ನು ಸಹ ಹೇಳುವ ಅಥವಾ ತಿಳಿಸುವ ಪದಗಳು ಸಹ ನಾಮ ವಿಶೇಷಣಗಳಾಗುತ್ತವೆ ಅಥವಾ ಗುಣವಾಚಕಗಳಾಗುತ್ತವೆ ಅಥವಾ ಅಡ್ಜೆಕ್ಟಿವ್ಗಳಾಗಿವೆ ಅಂತ ಹೇಳ್ಬೋದು. ಯಾವ ರೀತಿ ನೋಡಿ ಇಲ್ಲಿ, ಅವನು ಜಾಣ ವಿದ್ಯಾರ್ಥಿ. ಇನ್ ಇಂಗ್ಲೀಷ್ ಹಿ ಈಸ್ ಅ ವೈಸ್ ಸ್ಟೂಡೆಂಟ್. ನೋಡಿ, ಜಾಣ ಎಂಬುದು ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ಸೊ ಅವನ ಬಗ್ಗೆ ಹೇಳತ್ತಿಲ್ಲ. ಅವನು ಅನ್ನೋದೇನು ಪ್ರನೌನ್ ಬಗ್ಗೆನೂ ಕೂಡ ಹೇಳುವಂತಹ ಏನು ವಿಶೇಷತೆಯನ್ನು ತಿಳಿಸುವಂಥ ಶಬ್ದಗಳಿಗೆ ನಾವು ಅಡ್ಜೆಕ್ಟಿವ್ ಅಥವಾ ಗುಣವಿಶೇಷಣ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಹಿ ಅನ್ನೋದು ಸರ್ವನಾಮ. ಓಕೆ, ವೈಸ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ಅವರು ಒಳ್ಳೆಯ ವ್ಯಕ್ತಿಗಳು, ದೇ ಆರ್ ಗುಡ್ ಪೀಪಲ್. ಓಕೆ, ಅವರು ಅನ್ನೋದೇನಾಗುತ್ತೆ? ಇದು ಪ್ರನೌನ್ ಆಗುತ್ತೆ. ಓಕೆ, ನೆಕ್ಸ್ಟು ಆರ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬು ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ, ಮೇನ್ ವರ್ಬ್ ಆಗುತ್ತೆ ಇಲ್ಲಿ. ಸೊ ಗುಡ್ ಒಂದು ಒಳ್ಳೆಯ ಅನ್ನೋದು ಏನು? ಅವರ ಜನರ ಬಗ್ಗೆ ತಿಳಿಸುವಂಥ, ವ್ಯಕ್ತಿಗಳ ಬಗ್ಗೆ ತಿಳಿಸುವಂತಹ ಒಂದು ವಿಚಾರವನ್ನು ಮಾಡೋದರಿಂದ ಅದು ಗುಡ್ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ಸೊ ಇಲ್ಲಿ ಮೇಲೆ ವೈಸ್ ಅನ್ನೋದು, ಕೆಳಗೆ ಗುಡ್ ಅನ್ನೋದು. ಸೊ ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಮೇಲೆ ತಿಳಿಸಿದ ಪದಗಳು ನಾಮಪದ ಅಥವಾ ಸರ್ವನಾಮಗಳನ್ನು ಹೊಗಳುತ್ತವೆ ಅಥವಾ ವಿಶೇಷತೆಯನ್ನು ಹೇಳುತ್ತವೆ. ಓಕೆ, ಆದ್ದರಿಂದ ಅವುಗಳು ನಾಮ ವಿಶೇಷಣಗಳಾಗಿವೆ, ಅಡ್ಜೆಕ್ಟಿವ್ಸ್ಗಳಾಗಿವೆ. ನೋಡಿ, ಹೆಸರೇ ಸೂಚಿಸುವಂತೆ ನಾಮ ವಿಶೇಷಣ, ನಾಮದ ಬಗ್ಗೆ ವಿಶೇಷತೆಯನ್ನು ಹೇಳುವುದೇ ನಾಮ ವಿಶೇಷಣ. ಒನ್ಸ್ ಅಗೇನ್, ನಾಮದ ಬಗ್ಗೆ, ಹೆಸರಿನ ಬಗ್ಗೆ ವಿಶೇಷತೆಯನ್ನು ಹೇಳುವುದೇ ನಾಮ ವಿಶೇಷಣ ಅಂದರೆ ಅಡ್ಜೆಕ್ಟಿವ್ ಆಗಿವೆ. ಕೆಲವು ಬಾರಿ ಇದೇ ಪದಗಳು ಅಂದರೆ ವೈಸ್, ಗುಡ್ ಪದಗಳು ವರ್ಬನ್ನು ಅಂದರೆ ಕ್ರಿಯಾಪದವನ್ನು ಹೊಗಳುವಂತಿದ್ದರೆ, ಅದರ ಬಗ್ಗೆ ವಿಶೇಷತೆಯನ್ನು ಹೇಳುವಂತಿದ್ದರೆ ಆಗ ಅವುಗಳು ಕ್ರಿಯಾ ವಿಶೇಷಣಗಳಾಗುತ್ತವೆ. ಆಡ್ವರ್ಬ್ ಅಂತಾರೆ. ಅವಾಗ ಏನು? ವರ್ಬನ್ನು ಹೊಗಳುವಂತಿದ್ದರೆ, ವರ್ಬಿನ ಬಗ್ಗೆ ಹೇಳುವಂತಿದ್ದರೆ, ವರ್ಬಿನ ಬಗ್ಗೆ ವಿಶೇಷತೆ ಹೇಳುವಂತಿದ್ದರೆ ಅವಕ್ಕೆ ಏನಂತೀವಿ? ನಾವು ಆಡ್ವರ್ಬ್ ಅಂತೀವಿ. ಈಗ ನಾಮವನ್ನು ಹೊಳುತ್ತವೆ, ನಾಮದ ಬಗ್ಗೆ ಹೊಳಿದ್ರೆ ಅಡ್ಜೆಕ್ಟಿವ್ ಅಥವಾ ನಾಮ ವಿಶೇಷಣ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ವಾಕ್ಯವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗೇನು ಸೆಂಟೆನ್ಸ್ ಇರುತ್ತಲ್ಲ, ಹಿ ಈಸ್ ಎ ಗುಡ್ ಸ್ಟೂಡೆಂಟ್, ಹಿ ರನ್ಸ್ ಗುಡ್. ಸೊ ಇಲ್ಲಿ ರನ್ಸ್ ಗುಡ್ ಅಂದಲ್ಲಿ ಕ್ರಿಯೆನ ಹೊಳುತ್ತೆ. ಹಿ ಈಸ್ ಅ ಗುಡ್ ಸ್ಟೂಡೆಂಟ್ ಬಗ್ಗೆ ಹೇಳೋದ್ರೆ ಅಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ಸೊ ಈ ಥರ ಸೆಂಟೆನ್ಸ್ ಮೇಲೆ ಅರ್ಥ ಮಾಡ್ಕೊಳ್ಬೇಕಂತ ಈ ಕೊನೆಯ ಪಾಯಿಂಟು ತಿಳಿಸ್ಕೊಡುತ್ತೆ. ಸೊ ಆಲ್ರೆಡಿ ನಾನು ಈಗ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. 3ನೇದು ಇದೇ ರೀತಿ ಇನ್ನೊಂದು 15ರಿಂದ 20 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಅಂತ ಕೊಡ್ತೀನಿ ಅಂತ ಹೇಳ್ತಾ, ಸೊ ಈ ಸ್ಟಡಿ ಜಿ ಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು.